ಮೆಡಿಕಲ್ ಶಾಪ್ ಬದಲು ಮೊಬೈಲ್ನಲ್ಲೇ ಮೆಡಿಸಿನ್ ಒಳ್ಳೆಯ ಉಪಾಯನ ಅಥವಾ ದೊಡ್ಡ ಅಪಾಯನ? ಯಾರು ಬೇಕಾದರೂ ಮೆಡಿಕಲ್ ಶಾಪ್ ಇಡಬಹುದಾ? ಲಾಭ ಆಮೇಲೆ ನೋಡೋಣ, ಮೊದಲು ಮಾರ್ಕೆಟ್ ಕ್ಯಾಪ್ಚರ್ ಮಾಡೋಣ ಅನ್ನೋದು ಇವರ ಸ್ಟ್ರಾಟಜಿನ. ಮೆಡಿಸಿನ್ಸ್ಗಳನ್ನ, ಟ್ಯಾಬ್ಲೆಟ್ಸ್ಗಳನ್ನ ಮಾದಕ ವಸ್ತುವಾಗಿ ಬಳಸ್ತಿರುವುದು ಇತ್ತೀಚೆಗೆ ಸಾಮಾನ್ಯವಾಗ್ತಾ ಇದೆ. ಮೆಡಿಕಲ್ ಶಾಪ್ ಬದಲು ಮೊಬೈಲ್ನಲ್ಲೇ ಮೆಡಿಸಿನ್ ಒಳ್ಳೆಯ ಉಪಾಯನ ಅಥವಾ ದೊಡ್ಡ ಅಪಾಯನ? ಸೂಪರ್ ಮಾರ್ಕೆಟ್ ಬಂದಾಗ ಇನ್ನು ಕಿರಾಣಿ ಸ್ಟೋರ್ಗಳ ಕಥೆ ಮುಗೀತು ಅಂತ ತುಂಬಾ ಜನ ಅಂದ್ಕೊಂಡಿದ್ರು. ಆದ್ರೆ ಕಿರಾಣಿ ಅಂಗಡಿಗಳಿಗೆ ನಿಜವಾದ ಹೊಡೆತ ಬಿದ್ದಿದ್ದು ಈ ಕ್ವಿಕ್ ಕಾಮರ್ಸ್ ಆಪ್ಗಳು ಬಂದಾಗ. ಮೊನ್ನೆ ಒಬ್ಬ ಡೆಲಿವರಿ ಬಾಯ್ ವಿಡಿಯೋ ಮಾಡಿ ಒಂದು ಸತ್ಯ ಬಿಚ್ಚಿಟ್ಟಿದ್ದ. ಏನು ಅಂತ ಅಂದ್ರೆ, ಬರೀ 20 ರೂಪಾಯಿಯ ವಾಟರ್ ಬಾಟಲ್ನ ಮನೆಗೆ ಡೆಲಿವರಿ ಮಾಡೋಕೆ ಕಂಪನಿ ಕಸ್ಟಮರ್ ಹತ್ರ 29 ರೂಪಾಯಿ ತಗೊಳುತ್ತೆ. ಆದರೆ ಅದೇ ಆರ್ಡರ್ ತಲುಪಿಸೋ ಡೆಲಿವರಿ ಬಾಯ್ಗೆ 85 ರೂಪಾಯಿ ಕೊಡುತ್ತೆ. ಹಾಗಾದ್ರೆ ಇದರ ಅಸಲಿಯತ್ತೇನು? ಮೊದಲು ಈ ವಿಡಿಯೋನ ನೋಡ್ಕೊಂಡು ಬನ್ನಿ. एक पानी का बोतल लेके गया था जो कि 20 रुपए का बिस्लरी का बोतल आता है ना, वो था. तो कस्टमर से मैंने पूछा कि इसका कितना पैसा देना पड़ा तुमको, तो बोलता है 29 रुपया. मतलब 29 रुपये में कस्टमर को दिया और उसका कंपनी ने मुझे कितना पे किया मालूम है? राइडर को कितना मिला? मतलब 20, 25, 45 और 40, टोटल 85 रुपीज मिला मुझे. 30 रुपए का पानी 30 रुपए में बेचा और राइडर को दिया उसने 85 रुपीज पे किया. बट उनका बिजनेस करने का तरीका भाई अलग ही लेवल का होता है. 20 रुपए का पानी कस्टमर को दिया 30 रुपए में और उसको पहुंचाने वाले को उसका 85 रुपीज उसको पे किया. पता नहीं कौन से सिस्टम से उसको क्या बेनिफिट हुआ और नहीं हुआ, वो तो कंपनी को ही पता रहेगा. ಯೋಚನೆ ಮಾಡಿ, ಇದರಲ್ಲಿ ಕಂಪನಿಗೆ ಲಾಭ ಎಲ್ಲಿದೆ? ಇಲ್ಲ, ಲಾಭ ಆಮೇಲೆ ನೋಡೋಣ, ಮೊದಲು ಮಾರ್ಕೆಟ್ ಕ್ಯಾಪ್ಚರ್ ಮಾಡೋಣ ಅನ್ನೋದು ಇವರ ಸ್ಟ್ರಾಟಜಿನ. ಹೊರಗಡೆಗಿಂತ ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ತಂದು ಸುರಿದು ತಾವೇ ಸೃಷ್ಟಿಸಿಕೊಂಡಿರೋ ಒಂದು ರೇಸ್ನಲ್ಲಿ ಓಡ್ತಿರೋ ಈ ಆನ್ಲೈನ್ ಮಾರ್ಕೆಟ್ ಬಬಲ್ ಯಾವಾಗ ಒಡೆಯುತ್ತೋ ಗೊತ್ತಿಲ್ಲ. ಆದ್ರೆ ಇವರು ಮಾರ್ಕೆಟ್ ಕ್ಯಾಪ್ಚರ್ ಮಾಡೋಕೆ ನಡೆಸ್ತಿರುವಂತಹ ಈ ದಂಡಯಾತ್ರೆ ವರ್ಷಗಳಿಂದ ಇದ್ದ ಸಣ್ಣ ಸಣ್ಣ ಸ್ಥಳೀಯ ಮಾರುಕಟ್ಟೆಗಳಿಗೆ ಕಾಡ್ಗಿಚ್ಚಿನ ತರಹ ಆವರಿಸಿಕೊಳ್ತಾ ಇದೆ. ಇಷ್ಟು ದಿನ ದಿನಸಿ ತರಕಾರಿ ಮೇಲೆ ಕಣ್ಣಿಟ್ಟಿದ್ದ ಈ ಕಾರ್ಪೊರೇಟ್ ದೈತ್ಯರು ಈಗ ನೇರವಾಗಿ ನಿಮ್ಮ ಜೀವ ಉಳಿಸೋ ಮೆಡಿಸಿನ್ಗಳ ಕಡೆ ಮುಖ ಮಾಡಿದ್ದಾರೆ. ಇದೇ ಅಸಲಿ ಕಾರಣ ಇವತ್ತು ನಮ್ಮ ಸುತ್ತಮುತ್ತಲಿನ ಲೋಕಲ್ ಮೆಡಿಕಲ್ ಶಾಪ್ಗಳು ಬಾಗಿಲು ಮುಚ್ಚಿ ಪ್ರತಿಭಟನೆ ಮಾಡ್ತಿರೋದಕ್ಕೆ. ನಮ್ಮ ಭಾರತದಲ್ಲಿ 2024ರ ಒಂದು ಲೆಕ್ಕದ ಪ್ರಕಾರ ಸುಮಾರು 10 ಲಕ್ಷದಷ್ಟು ಮೆಡಿಕಲ್ ಶಾಪ್ಗಳಿವೆ. ಹಾಗಂತ ಯಾರು ಬೇಕಾದರೂ ಮೆಡಿಕಲ್ ಶಾಪ್ ಇಡಬಹುದಾ? ಇಲ್ಲ. ಮೆಡಿಕಲ್ ಶಾಪ್ ತೆರೆಯಲು ಡ್ರಗ್ ಲೈಸೆನ್ಸ್, ಶಾಪ್ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್ ಮತ್ತು ಫಾರ್ಮಸಿ ಲೈಸೆನ್ಸ್ ಕಡ್ಡಾಯ. ಅಲ್ಲದೆ ಶಾಪ್ ಮಾಲೀಕರು ಅಥವಾ ನೇಮಕಗೊಂಡ ಫಾರ್ಮಸಿಸ್ಟ್ ಬಿ ಫಾರ್ಮ್ ಅಥವಾ ಎಂ ಫಾರ್ಮ್ ಪದವೀಧರರಾಗಿರಬೇಕು. ನಮ್ಮ ಕರ್ನಾಟಕದಲ್ಲಿ ಸರಿಸುಮಾರು 26,000 ಮೆಡಿಕಲ್ ಶಾಪ್ಗಳಿವೆ. ಇನ್ನು ಇವರಿಗೆ ಕಾಂಪಿಟೇಷನ್ ಆಗಿ ಅಪೋಲೋ, ಮೆಡ್ ಪ್ಲಸ್ ಅನ್ನೋ ದೊಡ್ಡ ದೊಡ್ಡ ಬ್ರಾಂಚ್ಗಳು ಶುರುವಾಗಿದೆ. ಮತ್ತು ಸರ್ಕಾರದ ಔಷಧಿ ಕೂಡ ಜೆನರಿಕ್ ಮೆಡಿಸಿನ್ಸ್ ಕೊಡೋದ್ರಿಂದ ಜನರಿಗೆ ಸಹಾಯ ಆದ್ರೂ ಇವರಿಗೆ ಬೇಸರವೂ ಉಂಟು ಮಾಡಿತ್ತು. ಈಗ ಈ ಆಪ್ಗಳಲ್ಲಿ ಮೆಡಿಸಿನ್ ಸಿಕ್ಕರೆ ನಮ್ಮ ಕಥೆ ಏನು ಅಂತ ಈ ಬಂದ್ಗೆ ಇಳಿದಿದ್ದಾರೆ. ಈ ಡಾಕ್ಟರ್ ಬರೆದಿದ್ದು ಮೆಡಿಕಲ್ ಶಾಪ್ನವ್ರು ಮಾತ್ರ ಓದಬೇಕು ಅಂತ ನಗುತ್ತಿದ್ದ ಸಮಯ ಹೋಗಿದೆ. ಈಗ ಮೊಬೈಲ್ ಕ್ಯಾಮ್ರಾದಲ್ಲಿ ಸಿಟಿ ಸ್ಕ್ಯಾನ್ ಮಾಡಿದ್ರೆ ಬುಕ್ ಆಗೋ ಕಾಲ ಬಂದ್ರೆ ಇದರ ದುರುಪಯೋಗ ಆಗುತ್ತೆ ಅನ್ನೋ ವಾದ ಇದೆ. ನಿದ್ದೆ ಮಾತ್ರೆ ಹಾಗೂ ಕೆಲವೊಂದು ಡ್ರಗ್ಸ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಇದ್ದಲ್ಲಿ ಮಾತ್ರ ಕೊಡಬೇಕು ಎಂಬ ನಿಯಮ ಇದೆ. ಅದು ಇಲ್ಲಿ ಫಾಲೋ ಆಗುತ್ತಾ? ಮತ್ತು ಹಲವಾರು ಮೆಡಿಸಿನ್ಸ್ಗಳನ್ನ, ಟ್ಯಾಬ್ಲೆಟ್ಸ್ಗಳನ್ನ ಮಾದಕ ವಸ್ತುವಾಗಿ ಬಳಸ್ತಿರುವುದು ಇತ್ತೀಚೆಗೆ ಸಾಮಾನ್ಯವಾಗ್ತಾ ಇದೆ. ಅಂತವರಿಗೆ ಇದು ಸುಲಭ ಮಾರ್ಗವಾಗುತ್ತದೆ ಮತ್ತು ಲಾಭ ಆಮೇಲೆ ನೋಡೋಣ ಅಂತ ದೊಡ್ಡ ದೊಡ್ಡ ಡಿಸ್ಕೌಂಟ್ ಕೊಟ್ಟು ಇವರು ಬಂದಾಗ ಅವರ ಮುಂದೆ ಸಣ್ಣ ವ್ಯಾಪಾರಿಗಳಾದ ನಾವು ನಿಲ್ಲೋದು ಹೇಗೆ ಎಂಬುದು ಬಂದ್ ಮಾಡಲು ಹೊರಟಿರುವ ಈ ಮೆಡಿಕಲ್ ಶಾಪ್ನವರ ವಾದ.
ಮೊನ್ನೆ ದಿಲೀಪ್ ರಾಜ್ ಅವರ ಹಾರ್ಟ್ ಅಟ್ಯಾಕ್ನಿಂದ ಸಾವಾದಾಗ ಅನೇಕ ಮೆಡಿಸಿನ್ಸ್ ಬೇಕಾದ ಸಮಯದಲ್ಲಿ ಬೇಕಾದ ಜಾಗದಲ್ಲಿ ಸಿಕ್ಕರೆ ಎಷ್ಟೋ ಪ್ರಾಣಗಳು ಉಳಿಯುತ್ತವೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಹಾಗೂ ಟೈರ್ 2 ಮತ್ತು ಟೈರ್ 3 ಸಿಟಿಯಲ್ಲೇ ಹತ್ತಿರದಲ್ಲಿ ಒಮ್ಮೊಮ್ಮೆ ಮೆಡಿಕಲ್ ಶಾಪ್ ಸಿಗೋದಿಲ್ಲ. ಇನ್ನು ವಯಸ್ಸಾದವರ ಮನೆಯಲ್ಲಿ ಯಾರು ಇಲ್ಲದಿದ್ದಾಗ ಹಲವು ಬಾರಿ ಮೆಡಿಸಿನ್ ಅವಶ್ಯಕತೆ ಬಂದಾಗ ಇದು ಸುಲಭ ಮಾರ್ಗ. ಇಲ್ಲಿ ಆನ್ಲೈನ್ನಲ್ಲಿ ಮೆಡಿಸಿನ್ ಸಿಗಬೇಕಾ ಸಿಗಬಾರ್ದಾ ಅಂತ ನೋಡ್ತಾ ಹೋದ್ರೆ ಎರಡೂ ದಿಕ್ಕಲ್ಲಿ ಗಂಟೆಗಟ್ಟಲೆ ಮಾತನಾಡಬಹುದು. ಹಣ ಉದ್ದೇಶವಾಗದೆ ಸದುದ್ದೇಶವಾದ್ರೆ ಒಳ್ಳೆಯದೇ. ಅದರ ಹಣದ ಹಿಂದಿನ ಓಟಕ್ಕೆ ಕಂಪನಿ ಸಿದ್ಧವಾದ್ರೆ ಇದು ಸಮಾಜಕ್ಕೆ ಇನ್ನೊಂದು ದೊಡ್ಡ ಕಂಟಕವಾಗಬಹುದು. ನಿಮ್ಮ ಅನಿಸಿಕೆಗೆ ಕಾಮೆಂಟ್ ಬಾಕ್ಸ್ ಕಾಯ್ತಾ ಇದೆ. ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.